ನಾಗಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಚಲುವರಾಯಸ್ವಾಮಿ ಅವರ ಉತ್ತರಾಧಿಕಾರಿ ನಡೆಯಿತು. ನಿಖಿಲ್ ಅವ್ರ ಜೊತೆ ಮತ್ತೆ ನಿಮ್ಮ ಸಂಬಂಧ ಹೇಗೆ? ರಾಜಕೀಯದಲ್ಲಿ ಎಲ್ಲರೂ ನಾವು ಹೇಳಿದ್ದನ್ನು ಒಪ್ಕೊಬೇಕು ಅಂತೇನಿಲ್ಲ. ಸಾಕಷ್ಟು ಜನ ಅನ್ಕೊತಾ ಇದ್ದಾರೆ ಕುಮಾರಸ್ವಾಮಿ ಅವ್ರ ಮಗನ ಸಿನಿಮಾಗೆ ತಗೊಂಡು ಬಂದ್ರು, ಚಲುವರಾಯಸ್ವಾಮಿ ಅವ್ರ ತಮ್ಮ ಮಗನ ಸಿನಿಮಾಗೆ ತಗೊಂಡು ಬಂದ್ರು, ಅವ್ರ ಮಗನ ರಾಜಕೀಯಕ್ಕೆ ತಗೊಂಡು ಬಂದ್ರು, ಇವರು ಅವ್ರನ್ನ ಫಾಲೋ ಮಾಡ್ತಾ ರಾಜಕೀಯಕ್ಕೆ ಕರ್ಕೊಂಡು ಬಂದ್ರು. ಅವ್ರ ಲೆಗಸಿ ಬಂದು ಅವರು ಮಾಜಿ ಪ್ರಧಾನಿ ಅವ್ರ ಮಗ, ಮಾಜಿ ಸಿಎಂ ಮಗ, ಜನಕ್ಕೆ ಸೇವೆ ಮಾಡಿ ಅಂತ ಬಂದಾಗ ಸಕ್ಸಸ್ ಫೇಲಿಯರ್ ಮಾಡ್ತಾರೆ. ಜನಕ್ಕೆ ಸೇವೆ ಮಾಡೋ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಪೊಲಿಟಿಕಲ್ ಟಿವಿಗೆ ಸ್ವಾಗತ. ನಾನು ಕಿರಣ್. ಇವತ್ತು ನಮ್ಮ ಜೊತೆ ನಟ ರಾಜಕಾರಣಿ ಆಗಿರ್ತಕ್ಕಂತಹ ಸಚಿನ್ ಚಲುವರಾಯಸ್ವಾಮಿ ಅವರು ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ದೊಂದು ಫೇಮಸ್ ಹಾಡಿದೆ, ಹೋಗುಮೆ ಹೋಗುಮೆ ಅಂತ. ಈಗ ಹೋಗುಮೆ ಅಂತ ಹೇಳಿ ಸಿನಿಮಾದಿಂದ ರಾಜಕೀಯಕ್ಕೆ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ ಸರ್? ರಾಜಕೀಯ ಏನು ಹೊಸ್ತಲ್ಲ. ಸೊ ತಂದೆ ಯಾವಾಗಿಂದ ಮಾಡ್ಕೊಂಡ್ ಬಂದಿರೋ, ಅವ್ರಿಗೆ ಸಪೋರ್ಟ್ ಆಗಿ ನಾನು ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಒಂದು ಅಫಿಷಿಯಲ್ ಸ್ಟೆಪ್ ಅನ್ನೋ ಥರ ಆಯಿತು. ಅದರಿಂದ ಇವಾಗ ಅಂತ ನಿಮ್ಗೆ ಅನ್ಸಿರುತ್ತೆ. ಚೆನ್ನಾಗಿದೆ. ದಟ್ ಒಂದು ಜವಾಬ್ದಾರಿ ಅಂತ ಇರುತ್ತಲ್ಲ, ಒಂದು ಪೋಸ್ಟ್ ಇದ್ದಾಗ ಅದ್ರದ್ದೇ ಆದಂಥ ಇದಿರುತ್ತೆ, ಕಮಿಟ್ಮೆಂಟ್ಸ್ ಇರುತ್ತೆ, ಅದು ಕೆಲಸ ನೋಡಬೇಕಾಗಿರುತ್ತೆ. ಸೊ ಆ ಜವಾಬ್ದಾರಿ ಚೆನ್ನಾಗಿರುತ್ತೆ ಮಾಡೋಕ್ಕೆ. ಎಷ್ಟು ದಿನ ನಿಮ್ಮ ತಂದೆಯವ್ರ ಜೊತೆಗೆ ರಾಜಕಾರಣ ಮಾಡ್ಕೊಬರ್ತಾರೆ. ಈಗ ಆ ಜವಾಬ್ದಾರಿ ನೀವು ತಗೊಂಡಿದ್ದಾಗ ಹೇಗೆ ಅನಿಸುತ್ತೆ? ಆ ಜವಾಬ್ದಾರಿಗಳು ತಗೊಂಡಾಗ ಇದೆಲ್ಲ ನನಗೆ ಸ್ವಲ್ಪ ಪ್ರೆಷರ್ ಅಂತ ಅನಿಸ್ತಾ ಇದೆಯೋ, ಆ ಥರದ್ದು ಏನಾರು ಅನಿಸುತ್ತಾ ಹೊಸದಾಗಿ? ಇಲ್ಲ, ಆ ಥರ ಪ್ರೆಷರ್ ಏನಂತ ಅನ್ನಿಸ್ತಿಲ್ಲ. ಅದೇನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಯಾರೋ ಬೇರೆಯವ್ರ ಪೊಸಿಷನ್ ಬಂದಾಗ ಅಥವಾ ನಾವು ಬಂದಾಗ ನಮಗೆ ಕೆಲಸ ಮಾಡ್ಸೋಕೆ ಒಂದು ಸ್ವಲ್ಪ ಈಸಿ ಇರುತ್ತೆ. ಫಾರ್ ವಾಟ್ ಎವರ್ ರೀಸನ್ಸ್ ಅಪ್ಪ ಇರೋದ್ರಿಂದ, ಅವ್ರ ಸಪೋರ್ಟಿಂಗ್ ಗೈಡೆನ್ಸಿಂದ. ಸೊ ಅದು ಜನಕ್ಕೆ ನಾವು ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡ್ಬೋದು. ಈಗ ಯಾವುದೋ ಒಂದು ಕೆಲಸ 2 ದಿನದಲ್ಲಿ ಆಗೋದು ನಮ್ಮ ಕೈಲಿ 1 ದಿನದಲ್ಲಿ ಆಗ್ಬೋದು. ಸೊ ಅದನ್ನು ಮಾಡಿದಷ್ಟು ಜನಕ್ಕೆ ಹೆಲ್ಪ್ ಆಗೋದ್ರಿಂದ ನಮಗೂ ಅದು ಖುಷಿ ಕೊಡುತ್ತಲ್ಲ. ಸಿನಿಮಾ ಅಂತ ಅಂದಾಗ ನಿಮಗೆ ಸಿನಿಮಾ ರಿಲೀಸ್ ಆಗೋತ್ತಿಗೆ ಪೋಸ್ಟರ್ಗಳಿರುತ್ತೆ, ಕಟೌಟ್ಗಳು ಹಾಕ್ತಾರೆ, ಜೈಕಾರ ಹಾಕ್ತಾರೆ, ಈ ಥರದ್ದೊಂದು ನೋಡ್ಕೊಂಡು ಬಂದಿರ್ತೀರಾ. ನೀವು ಇಮಿಡಿಯೇಟಾಗಿ ರಾಜಕೀಯಕ್ಕೆ ಬಂದ ತಕ್ಷಣ ಫಸ್ಟಿಗೆ ನಿಮ್ಮ ಮೇಲೆ ಒಂದು ಇದು ಬರುತ್ತೆ, ಆರೋಪಗಳು ಮಾಡೋದಕ್ಕೆ ಶುರು ಮಾಡ್ತಾರೆ ನಿಮ್ಮ ವಿರೋಧಿಗಳು. ಅಣ್ಣನ ಮಗನಿಗೆ ಇವರು ಪಟ್ಟ ಕಟ್ಟಲಿಲ್ಲ, ಚಲುವರಾಯಸ್ವಾಮಿ ಅವ್ರ ಮಗನ ಪಟ್ಟ ಕಟ್ಟಿದ್ರು ಅಂತೇಳಿ ಆರೋಪಗಳನ್ನು. ಈ ಥರನೇ ಹೇಗೆ ತಗೊಳ್ಳೋದಕ್ಕೆ ಸಾಧ್ಯ ಆಯಿತು? ಅಂದರೆ ಈಗ ರಾಜಕೀಯದಲ್ಲಿ ಎಲ್ಲರೂ ನಾವು ಹೇಳಿದ್ದನ್ನು ಒಪ್ಕೊಬೇಕು ಅಂತೇನಿಲ್ಲ. ಸೊ ಪರ ವಿರೋಧ ಅನ್ನೋದು ಸಹಜ. ಈಗ ಯಾವುದೇ ಫೀಲ್ಡ್ ಇರ್ಬೋದು. ಈಗ ಸಿನಿಮಾ ಅಂದಾಗ ಅದರಲ್ಲಿರೋ ಚಾಲೆಂಜಸ್ ಬೇರೆ ಇರುತ್ತೆ. ಸೊ ರಾಜಕೀಯ ಅಂದಾಗ ಅದರಲ್ಲಿರೋ ಚಾಲೆಂಜಸ್ ಬೇರೆ ಇರುತ್ತೆ. ಸೊ ಇಂಟರ್ನಲಿ ನಮ್ಮ ಫ್ಯಾಮಿಲಿಯಲ್ಲಿ ನಾವೆಲ್ಲ ಚೆನ್ನಾಗಿದ್ದೀವಿ. ನಮ್ಗೆ ಯಾರಿಗೂ ಅದು ಫ್ಯಾಮಿಲಿಯಲ್ಲಿ ಬಿರುಕು ಮೂಡಿಸೋಕ್ಕೆ ಮಾಡಿದ ಸ್ಟ್ರಾಟಜಿನ ಅದೇ. ಆಪೋಸಿಟ್ ಅನ್ನೋರಿಗೆ ಅವ್ರಿಗೆ ಏನಾರು ಒಂದು ಮಾತಾಡೋದಕ್ಕೆ ಒಂದು ರೀಸನ್ ಇರಬೇಕಲ್ವಾ. ಸೊ ನಿಮಗೆ ಲಾಜಿಕಲಿ ಪೊಲಿಟಿಕಲಿ ಏನೂ ಇಲ್ಲ ಅಂದಾಗ ಏನೋ ಒಂದು ಹುಡುಕ್ತಾರೆ. ಸೊ ಅದು ಅವ್ರ ಥಾಟ್ ಪ್ರೊಸೆಸ್, ನಮ್ದಲ್ಲ ಅದು. ಈಗ ಸಿನಿಮಾದಿಂದ ರಾಜಕೀಯಕ್ಕೆ ಬರೋದಕ್ಕೆ, ಸಿನಿಮಾದ ಹೋಗ್ಬೇಕಾದ್ರೆ ನೀವು ಒಂದಿಷ್ಟು ಪ್ರಾಕ್ಟೀಸ್ಗಳನ್ನು ಮಾಡ್ಕೊಂಡಿರಿ, ಆ್ಯಕ್ಟಿಂಗ್ ಕ್ಲಾಸು, ಫೈಟಿಂಗು, ಡ್ಯಾನ್ಸು. ಈ ರಾಜಕೀಯಕ್ಕೆ ಬಂದಾಗ ನಿಮ್ಮ ಮನೆಯಲ್ಲೇ ನಿಮಗೆಲ್ಲ ರೀತಿಯ ಕೋಚಿಂಗ್ ಸಿಕ್ಕಿರುತ್ತೆ. ಮನೆಯಲ್ಲೇ ಕೋಚಿಂಗ್ ಅನ್ನೋದಕ್ಕಿಂತ ಅದೇನಾಗುತ್ತೆ, ನೀವು ಜನರ ಜೊತೆ ಎಷ್ಟು ಬೆರಿತೀರಾ, ಜನರ ಜೊತೆ ಒಡನಾಟ ಎಷ್ಟು ಇಂಪ್ರೂವ್ ಆಗುತ್ತೆ. ಸೊ ಅದು ನಿಮಗೆ ಪಾಠ, ಪ್ರತಿದಿನ ಒಂದು ಪಾಠ. ಈಗ ಅಪ್ಪ ನನಗೆ ಗೈಡ್ ಮಾಡ್ತಾರೆ, ಅವರು ಹೇಗೆ ಬಿಹೇವ್ ಮಾಡಬೇಕು, ಅಥವಾ ಹೇಗೆ ಮಾತಾಡಬೇಕು, ಅಥವಾ ಹೇಗೆ ನಡ್ಕೋಬೇಕು ಅನ್ನೋದು ಹೇಳಿದ್ರು ಆನ್ ಗ್ರೌಂಡ್ ನಾನು ಯಾರೋ ಒಬ್ಬರು ಬಂದುಬಿಟ್ಟು ಅದಕ್ಕೆ ಏನೋ ಕೆಲಸ ಕೇಳ್ಬೇಕಾದ್ರೆ ಅವ್ರನ್ನ ನಾನು ಹೆಂಗೆ ಹ್ಯಾಂಡಲ್ ಮಾಡ್ತೀನಿ ಅನ್ನೋದು ಅದು ಹೋಗ್ತಾನೆ ಕಲಿಯೋದು. ಅಂಬೆಗಾಲು, ಒಂದು ಮಗು ಹುಟ್ಟಿದಾಗ ಅದು ಅಂಬೆಗಾಲು ಇಡುತ್ತೆ, ಬೀಳುತ್ತೆ, ಹೇಳುತ್ತೆ, ಆಮೇಲೆ ನಡೆಯೋಕ್ಕೆ ಶುರು ಮಾಡುತ್ತೆ, ಆಮೇಲೆ ಸ್ಕೂಲ್ಗೆ ಹೋಗುತ್ತೆ. ಅದೊಂದು ಜರ್ನಿ ಅಲ್ಲ ಸರ್. ಹಾಗೆ ಇನ್ನು ಹೊರಗಡೆ ನಾನು ಕೇಳಿ ತಿಳ್ಕೊಂಡಿರೋ ಪ್ರಕಾರ ಸಚಿನ್ ಅವ್ರದ್ದೊಂದು ಸಾಫ್ಟ್ ನೇಚರ್ ಅಂತ. ರಾಜಕೀಯಕ್ಕೆ ಬಂದಾಗ ಕೆಲಸ ಮಾಡಿಸ್ಕೋಬೇಕಂದ್ರೆ ಒಂದು ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿರ್ಬೇಕಾಗತ್ತೆ. ನೀವೇನಾರು ಇದಕ್ಕೆ ಒಗ್ಕೊಳ್ತಾ ಇದ್ದೀರಾ ಆ ಒಂದು ಇದಕ್ಕೆ ಟ್ರಾನ್ಸಿಷನ್? ಇಲ್ಲ, ಅದು ರಫ್ ಆಗಿರಬೇಕು ಅಂತೇನಿಲ್ಲ. ನಾವು ಔಟ್ ಆಫ್ ನಮ್ಮ ನೇಚರ್ ಬಿಟ್ಟು ಏನು ಮಾಡಬೇಕಾಗುತ್ತೆ, ಕೆಲಸ ಮಾಡಬೇಕಾಗಿರೋದು. ಸೊ ಜನ ಏನು ಕೇಳ್ತಾರೆ, ಅವ್ರಿಗೇನು ಆಗಬೇಕಾಗಿರುತ್ತೆ ಅದನ್ನು ನಾವು ಅಧಿಕಾರಿಗಳ ಲೆವೆಲಲ್ಲೋ ಅಥವಾ ನಮ್ಮ ಲೀಡ್ರುಗಳ ಲೆವೆಲಲ್ಲೋ ಅಥವಾ ಲೋಕಲಲ್ಲಿ ಒಬ್ಬರು ಗ್ರಾಮ ಪಂಚಾಯತಿನೋ ಒಬ್ಬರು ಅಥವಾ ಜಿಲ್ಲಾ ಪಂಚಾಯತಿ, ಈಗ ಸದ್ಯಕ್ಕಿಲ್ಲ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ, ಇನ್ನೂ ಎಲೆಕ್ಷನ್ಸ್ ಆಗಿಲ್ಲ. ಸೊ ಆ ಲೆವೆಲಲ್ಲಿ ಯಾರ್ಯಾರು ಕೆಲಸ ಹ್ಯಾಂಡಲ್ ಮಾಡ್ತಾರೋ ಅವ್ರಿಗೆ ಹೇಳಿ ಮಾಡಿಸ್ಕೊಂಡು ಹೋಗ್ಬೋದು. ಸೊ ಸಾಫ್ಟು ಹಾರ್ಶು ಅನ್ನೋದು ಬರೋಲ್ಲ, ಕೆಲಸ ಮಾಡೋದಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಸಿನಿಮಾ ಆಗಲಿ ಅದು ಪಾಲಿಟಿಕ್ಸ್ ಆಗಲಿ ಒಂದು ಕಂಪ್ಯಾರಿಸನ್ ಇರುತ್ತೆ. ಅವ್ರು ಆ ಥರ ಮಾಡ್ತಾ ಇದ್ದಾರೆ, ಇವ್ರು ಈ ಥರ ಮಾಡ್ತಾ ಇದ್ದಾರೆ, ಅವ್ರು ಮಾಡಿದ್ದಕ್ಕೆ ಇವ್ರು ಮಾಡ್ತಾ ಇದ್ದಾರೆ, ಆ ಶೇಡಲ್ಲಿ ಹೋಗ್ತಾ ಇದ್ದಾರೆ ಅಂತ. ಇದೇ ಥರ ರಾಜಕೀಯದಲ್ಲಿ ನೀವು ತೊಗೊಂಡ್ರೆ ಈಗ ಸಾಕಷ್ಟು ಜನ ಅನ್ಕೋತಾ ಇದ್ದಾರೆ ಕುಮಾರಸ್ವಾಮಿ ಅವ್ರ ಮಗನ ಸಿನಿಮಾಗೆ ತೊಗೊಂಡು ಬಂದರು, ಚಲುವರಾಯಸ್ವಾಮಿ ಅವರು ತಮ್ಮ ಮಗನ ಸಿನಿಮಾಗೆ ತೊಗೊಂಡು ಬಂದರು, ಅವ್ರ ಮಗನ ರಾಜಕೀಯಕ್ಕೆ ತೊಗೊಂಡು ಬಂದರು, ಇವರು ಅವ್ರನ್ನ ಫಾಲೋ ಮಾಡ್ತಾ ರಾಜಕೀಯಕ್ಕೆ ಕರ್ಕೊಂಡು ಬಂದರು ಅಂತ. ಆ ಥರದ್ದೇನಾದ್ರು ಫಾಲೋ ಮಾಡ್ತಾ ಇದ್ದೀರಾ ಅಥವಾ ನಿಮ್ಗೆ ರಾಜಕೀಯಕ್ಕೆ ಮೊದಲಿಂದ ಬರ್ಬೇಕಂತ ಇತ್ತು? ಸರ್, ಆ ರೀತಿ ಏನೂ ಇಲ್ಲ. ಅದು ಏನಾಗುತ್ತೆ, ಒಂದು ವಾತಾವರಣದ ಜೊತೆಲಿ ಬೆಳೆದಿದ್ದಾಗ
ಆ ಕಂಪ್ಯಾರಿಸನ್ ಅನ್ನೋದು ಸಹಜವಾಗಿ ಬರುತ್ತೆ. ಅವರಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಸೊ ಅದರಿಂದ ಅವ್ರ ಮಕ್ಕಳಾಗಿ ನಾವು ಆಲ್ವೇಸ್ ನಮಗೇನಾಗುತ್ತೆ ಅವ್ರ ಫುಡ್ ಸ್ಟೆಪ್ಸಲ್ಲಿ ನಾವು ಬಂದಾಗ ಅಥವಾ ನಾವೇನೋ ಮಾಡಿದಾಗ ಅವ್ರು ಮಾಡಿದಾಗ ಇದು ಮಾಡಿದ್ರ ಅನ್ನೋ ಥರ ಅದು ಸಹಜ ಪ್ರಶ್ನೆ ಬರೋದು. ಬಟ್ ನಿಖಿಲ್ ಅವ್ರದ್ದೇ ಆದಂಥ ಒಂದು ಜರ್ನಿ ಇರುತ್ತೆ, ಅವ್ರ ಜರ್ನಿಲಿ ಅವ್ರು ಹೋಗ್ತಾ ಇರ್ತಾರೆ. ಸೊ ನನ್ನದೇ ಆದಂಥ ಒಂದು ಜರ್ನಿ ಇರುತ್ತೆ. ಈ ಕಂಪ್ಯಾರಿಸನ್ ಶೇಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಪಿಟೇಷನ್ ಅಂತ ಹೇಳಿ ಆ ಥರ ಏನಿಲ್ಲ ಸರ್. ಅವರು ಈಗ ಅವ್ರ ಲೆಗೆಸಿ ಬಂದು ಅವರು ಮಾಜಿ ಪ್ರಧಾನಿ ಅವ್ರ ಮೊಮ್ಮಗ, ಮಾಜಿ ಸಿ ಎಮ್ ಮಗ, ಅವರು ಅಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ. ಸೊ ಅವ್ರಿಗೆ ಜವಾಬ್ದಾರಿಗಳು ಜಾಸ್ತಿ ಇದೆ. ಸೊ ಅವರು ಇಡೀ ಸ್ಟೇಟ್ ನೋಡ್ತಿರ್ತಾರೆ. ಆ ರೀತಿ ಅವರು ಒಂದು ಪಾರ್ಟಿನ ಹ್ಯಾಂಡ್ಲ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸೊ ಅವ್ರಿಗೆ ಅದರಲ್ಲಿ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ ನಾನು. ನಂದು ಇವಾಗ ನಾನು ಶುರು ಮಾಡಿರೋದು ನನ್ನ ತಂದೆ ಲೆಗೆಸಿಯಿಂದ ನಾನು ಶುರು ಮಾಡಿದ್ದೀನಿ. ಸೊ ನಮ್ಮೂರಲ್ಲಿ ನಮ್ಮ ತಾಲೂಕಲ್ಲಿ ನಾನು ಅವ್ರಿಗೊಂದು ಸಪೋರ್ಟಾಗಿ ನಿಂತ್ಕೋಬೇಕು ಅಂತ ಕೆಲಸ ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ಏನೇನಾಗುತ್ತೋ ಅದು ಗೊತ್ತಿಲ್ಲ. ಸೊ ಇವತ್ತಿಗೆ ನನ್ನ ಜವಾಬ್ದಾರಿಗಳಿರೋದು ತಾಲೂಕಲ್ಲಿ, ಯಾಕಂದರೆ ಅವ್ರು ಮಿನಿಸ್ಟರ್ ಆಗಿರೋದ್ರಿಂದ 100% ಟೈಮ್ ಕೊಡೋಕ್ಕಾಗಲ್ಲ. ಅವ್ರಿಗೆ ಎಷ್ಟೇ ಕೊಟ್ಟರು ಊರಲ್ಲಿ ಸಹಜವಾಗಿ ಒಂದು ಮನೇಲಿ ಪ್ರತಿದಿನ ಎಕ್ಸ್ಪೆಕ್ಟ್ ಮಾಡ್ತಾರೆ ಒಬ್ಬರು ಇರಬೇಕು ತಂದೆ ಆದವರು ಅಂತ. ಅದೇ ರೀತಿ ಊರಲ್ಲೂ ಏನೇ ಅವ್ರು ಕೊಡ್ತಿದ್ರು ಇನ್ನೊಂದು ಸ್ವಲ್ಪ ಇರ್ಬೋದಲ್ಲ ಅನ್ನೋದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ ಕೊರತೆ ಜನರು ಬರಬಾರ್ದು ಅನ್ನೋ ರೀಸನಿಂಗ್ ನಾನು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ದೀನಿ. ಸೊ ಅದು ಬಿಟ್ಟರೆ ಬೇರೆ ಇನ್ಯಾವ ಕಾರಣನೂ ಇಲ್ಲ ಸರ್. ನೀವು ಹೇಳಿದ್ರಲ್ಲ ಈಗ ತಂದೆ ಅವರು ಎಲ್ಲ ಟೈಮು ಕೊಡೋಕ್ಕಾಗಲ್ಲ, ಅದಕ್ಕೆ ನಾವು ಇರ್ತೀವಿ ಅಂತ. ನಾನು ಈ ಪಾಲಿಟಿಕ್ಸಲ್ಲಿ ಕೆಲವೊಂದು ಅಬ್ಸರ್ವ್ ಮಾಡಿದ್ದು ನಿಮಗೂ ಗೊತ್ತಿರುತ್ತೆ. ತಂದೆಯವರ ಅಧಿಕಾರದಲ್ಲಿ ಮಕ್ಕಳು ಹಸ್ತಕ್ಷೇಪ ಮಾಡೋದು, ಮುಖ್ಯಮಂತ್ರಿಯವರ ಕೆಲಸದಲ್ಲಿ ಅವ್ರ ಮಕ್ಕಳು ಹಸ್ತಕ್ಷೇಪ ಮಾಡೋದು, ಹಿಂದೆ BJP ಗೌರ್ಮೆಂಟಲ್ಲಿ ಏನಾಗಿದೆ ಆ ಥರದ್ದು ಯಾವುದಾದ್ರೂ ಸಿಚುವೇಶನ್ ನೀವು ಫೇಸ್ ಮಾಡಿದ್ರಾ? ಇಲ್ಲ ಚಲುವರಾಯ ಅವರ ಅಧಿಕಾರದಲ್ಲಿ ಮಗ ಹಸ್ತಕ್ಷೇಪ ಮಾಡ್ತಾ ಇದ್ದಾನೆ, ಆ ಥರದ್ದು ಏನಾದರೂ? ಇಲ್ಲ ಸರ್, ಯಾಕಂದರೆ ನಾನು ಡಿಪಾರ್ಟ್ಮೆಂಟ್ ವಿಚಾರಕ್ಕೆ ನಾನು ಇನ್ವಾಲ್ವ್ ಆಗಲ್ಲ. ನಂದೇನಿದ್ರು ನನ್ನ ತಾಲೂಕಲ್ಲಿ ಜನರ ಹತ್ರ ನಾನು ಅಷ್ಟೇ ಇನ್ವಾಲ್ವ್. ಅಲ್ಲೂ ಅಧಿಕಾರಿಗಳ ಹತ್ರ ನಾನು ಜಾಸ್ತಿ ಇಂಟ್ರ್ಯಾಕ್ಟ್ ಮಾಡಲ್ಲ. ಏನಾರ ಇದ್ದರೆ ಅಲ್ಲಿ ನಮ್ಮ PAಗಳು ಇರ್ತಾರೆ ಅಥವಾ ತಂದೆಗೆ ಹೇಳ್ತೀನಿ, ಅವರು ಅಟೆಂಡ್ ಮಾಡ್ತಾರೆ. ಊರಲ್ಲಿ ಇಂಥ ಲೀಡ್ರಿಗೆ ಏನೋ ಇದು ಪ್ರಾಬ್ಲಮ್ ಆಗಿದೆ ಅಂತ ಅದೊಂಚೂರು ಅಟೆಂಡ್ ಮಾಡಿಸ್ಕೊಡಿ ಅಂತ ನಾನು ಅಂತೀನಿ. ಆ ರೀತಿ ನಾನು ಹ್ಯಾಂಡಲ್ ಮಾಡ್ತೀನಿ. ಸೊ ನಾನು ಆ ಪೋಸ್ಟಲ್ಲಿ ಇಲ್ಲ ಸರ್. ಆ ಪೋಸ್ಟಲ್ಲಿ ಇದ್ದಾಗ ನಾನು ಅದನ್ನು ಅಧಿಕಾರಿಗಳಿಗಾಗ್ಬೋದು ಅಥವಾ ಯಾರಿಗೆ ಆಗ್ಬೋದು ನಾನು ಡೈರೆಕ್ಟ್ ಮಾಡ್ಬೋದು. ಸೊ ನಾನೊಬ್ಬ ಸಾಧಾರಣ ಕಾರ್ಯಕರ್ತನಾಗಿ ನಂದೇನು ಕೆಲಸ ಇದೆ ಅಷ್ಟು ನಾನು ನೋಡ್ತೀನಿ ಸರ್. ಸೆಲೆಬ್ರಿಟಿ ಮಕ್ಕಳು ಅಥವಾ ರಾಜಕೀಯ ಮಕ್ಕಳು ಅಂತಂದಾಗ ಒಂದು ಬೇಕೋ ಬೇಡವೋ ನಿಮ್ಮ ಜೊತೆಗೆ ಒಂದು ಪ್ರೆಷರ್ ಕ್ಯಾರಿ ಆಗೋಕ್ಕೆ ಶುರು ಆಗುತ್ತೆ. ಸಿನಿಮಾ ಅಂತ ಬಂದಾಗ ಇವ್ರ ಮಗ ಅಂತ ಹೇಳಿ, ರಾಜಕೀಯ ಅಂತ ಬಂದಾಗ ಇವ್ರ ಮಗ ಅಂತ ಹೇಳಿ, ಈ ರೀತಿಯಾದ ಪ್ರೆಷರ್ ಏನಾದ್ರು ನಿಮ್ಮ ಮೇಲೆ? ಇಲ್ಲ ನಾನು ಇದ್ರಲ್ಲಿ ಸಕ್ಸಸ್ ಆಗಲೇಬೇಕು, ಇಲ್ಲ ನಮ್ಮ ತಂದೆಗೆ ಅವಮಾನ ಆಗುತ್ತೆ, ಇಲ್ಲ ಇದ್ರಲ್ಲಿ ರಾಜಕೀಯ ಇದ್ರಲ್ಲಿ ಸಕ್ಸಸ್ ಆಗಬೇಕು, ಇಲ್ಲ ನಮ್ಮ ತಂದೆಗೆ ಅವಮಾನ ಆಗುತ್ತೆ, ಈ ರೀತಿ ಪ್ರೆಷರ್ ಏನಾರು ಇದೆಯಾ? ಇಲ್ಲ ಸರ್, ಪ್ರೆಷರ್ ಅನ್ನೋದು ನಾವು ಹೇಗೆ ತೊಗೋತೀವಿ, ಹೇಗೆ ನೋಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ನಾವು ನಮ್ಮ ಜರ್ನಿನ ಟ್ರಾವೆಲ್ ಮಾಡಬೇಕು. ಪ್ರತಿಯೊಬ್ಬರದ್ದು ಅವ್ರದ್ದೇ ಆದಂಥ ಒಂದು ಜರ್ನಿ ಇರುತ್ತೆ. ಸೊ ಇವತ್ತು ಫಾರ್ ಎಕ್ಸಾಂಪಲ್ ಸೊಸೈಟಿ ಎಲೆಕ್ಷನ್ ನಿಂತೆ, ಸೊಸೈಟಿ ಎಲೆಕ್ಷನಲ್ಲಿ ಒಳ್ಳೇದಾಯಿತು, ಒಳ್ಳೆ ರಿಸಲ್ಟ್ ಬಂತು, ಈಗ ಒಳ್ಳೆ ಇದರಲ್ಲಿದ್ದೀವಿ. ಸೊ ಅದಾಗಿಲ್ಲ ಅಂದರೆ ಅದೆಲ್ಲೋ ಮುಗ್ದೋಯ್ತು ಅನ್ನೋದಲ್ಲ. ಅದು ಒಂದು ಜರ್ನಿ ಸ್ಟಾರ್ಟ್ ಮಾಡಿದಾಗ ಅದರದ್ದೇ ಆದಂಥ ಟ್ರಾವೆಲ್ ಟೈಮ್ ತೊಗೊಳುತ್ತೆ. ಸೊ ಅದು ನಾವು ಜನಕ್ಕೆ ಸೇವೆ ಮಾಡ್ತೀವಿ ಅಂತ ಬಂದಾಗ ಸಕ್ಸಸ್ಸು ಫೇಲ್ಯೂರ್ ನೋಡಬಾರ್ದು. ಜನಕ್ಕೆ ಸೇವೆ ಮಾಡೋ ದೃಷ್ಟಿಲಿ ನಾವು ಕೆಲಸ ಮಾಡ್ಕೊಂಡು ಹೋಗಬೇಕು. ನೀವು ಕೆಲವು ವರ್ಷಗಳ ಹಿಂದೆ ಸಿನಿಮಾ ಸ್ಟಾರ್ಟ್ ಮಾಡಿದಾಗ, ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಏನು ತಲೆಯಲ್ಲಿ ಓಡ್ತಾ ಇತ್ತು? ನನ್ನ ಕೆರಿಯರ್ ಈ ಸಿನಿಮಾದಲ್ಲೇ ಹೋಗಬೇಕು ಅಥವಾ ನೆಕ್ಸ್ಟ್ ಎಲ್ಲ ಡೈವರ್ಟ್ ತೊಗೊಳುತ್ತೆ, ಆ ಥರದ್ದು ಏನಾದ್ರು ಯೋಚನೆ ಮಾಡಿದರೆ? ಸರ್, ಅವತ್ತಿನ ದಿನಕ್ಕೆ ಅದೆಲ್ಲ ಯೋಚನೆ ಮಾಡಿರಲಿಲ್ಲ. ಅವತ್ತಿನ ದಿನಕ್ಕೆ ಸಿನಿಮಾ ಅನ್ನೋದೇ ಒಂದು ದೊಡ್ಡ ಜವಾಬ್ದಾರಿ. ಸೊ ಒಂದು ಬಿಸ್ನೆಸ್ ಫೀಲ್ಡಲ್ಲಿ ಇದ್ದು ಅದರಿಂದ ನಾವು ಸಿನಿಮಾ ಕಡೆ ಡೈವರ್ಟ್ ಆಗಿ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದಾಗ ಅದಕ್ಕೆ ಆದಂಥ ತಯಾರಿ ತೊಗೊಂಡು ಮಾಡಿ ಸಿನಿಮಾ ಮಾಡ್ಕೊಂಡು ಹೊರಗಡೆ ಬಂದಿದ್ದು. ಸೊ ಅವತ್ತಿಗೆ ಪ್ರೈಮರಿ ಫೋಕಸ್ ಅದೇ ಆಗಿತ್ತು. ಅವತ್ತಿಗೂ ನಾನು ಎಲೆಕ್ಷನ್ ಟೈಮ್ ಬಂದಾಗ ಅಪ್ಪನ ಜೊತೆ ಓಡಾಡ್ತಿದ್ದೆ, ಅಲ್ಲಿ ಲೋಕಲ್ ಕಾನ್ಸ್ಟಿಟ್ಯೂನ್ಸಿಲಿ ನಾನೇ ಕ್ಯಾನ್ವಾಸ್ ಮಾಡ್ತಿದ್ದೆ. ಸೊ ಅದೆಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದೇನು ನನಗೆ ಇದು ಅನಿಸಲ್ಲ. ಯಾವಾಗ ನೀವು ಸಿನಿಮಾಗೆ ಬಂದ್ರಿ, ಇಂಥದ್ದೊಂದು ಸಕ್ಸಸ್ ಸಿಗುತ್ತೆ ನನಗೆ ಅಂತ ಯಾವತ್ತಾರ ಒಂದು ಕನಸಿತ್ತ? ಇಲ್ಲ ನನಗೆ ಈ ಸಿನಿಮಾ, ನೀವು ನೋಡಿರ್ತೀರಿ ಕೆಲವರು ಸ್ಟಾರ್ಟಿಂಗ್ ಸಿನಿಮಾಗೆ ಬಂದ ತಕ್ಷಣ ಅವ್ರಿಗೆ ಒಂದು ಹ್ಯೂಜ್ ಸಕ್ಸಸ್ ಸಿಗುತ್ತೆ, ಕೆಲವರು ಸೈಕಲ್ ಹೊಡಿತಾರೆ, ಆಮೇಲೆ ಸ್ಟಾರ್ಗಳಾಗ್ತಾರೆ. ನಿಮಗೇನು ಕನಸಿತ್ತು ಸಿನಿಮಾಗೆ ಬಂದಾಗ? ಸರ್, ನನಗೆ ಇವತ್ತಿಗೂ ಅದಿರೋದು ಒಂದೇ, ನಾನು ಏನು ಕೆಲಸ ಮಾಡ್ತೀನಿ ಅದನ್ನು ನೀಟಾಗಿ ಮಾಡಬೇಕು, ಜನನ ಇಷ್ಟಪಡೋ ಥರ ಕೆಲಸ ಮಾಡಬೇಕು ಅನ್ನೋದು. ಸಕ್ಸಸ್ಸು ಫೇಲಿಯರ್ ಪಾರ್ಟ್ ಆಫ್ ಲೈಫ್ ಸರ್. ಸಕ್ಸಸ್ ಡಿಫಿನೇಷನ್ ಬೇರೆ ಥರ ಇರುತ್ತೆ, ಒಬ್ಬೊಬ್ರಿಗೂ ಒಂದೊಂದು ಥರ ಇರುತ್ತೆ. ಒಬ್ರಿಗೆ ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಮಗುಗೆ ಒಂದು ಸೈಕಲ್ ಓಡಿಸೋದು ಒಂದು ಸಕ್ಸಸ್ಸೇನೆ. ಇನ್ನೊಂದು ಮಗುಗೆ ಅದು ಇನ್ನೊಂದು ಸ್ಟೆಪ್ ಹೋಗ್ಬಿಟ್ಟು ನಾನು ಇನ್ನೊಂದೇನೋ ಅಚೀವ್ ಮಾಡಬೇಕು ಅಂತಿರುತ್ತೆ. ಸೊ ಆ ರೀತಿ ಪ್ರತಿಯೊಬ್ಬರು ಡೆಫಿನೇಷನ್ ಆಫ್ ಸಕ್ಸಸ್ ಬೇರೆ ಇರುತ್ತೆ. ಸೊ ನನಗೆ ನನ್ನ ಪ್ರೋಸೆಸ್, ನಾನು ಯೋಚನೆ ಮಾಡೋದು ನನ್ನ ಥಾಟ್ ಪ್ರೋಸೆಸ್ ಏನಂದರೆ, ನನ್ನ ಪ್ರೋಸೆಸ್ಸಲ್ಲಿ ನಾನು ಕರೆಕ್ಟಾಗಿ ಕೆಲಸ ಮಾಡಿದ್ದೀನ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ನನ್ನ ಟೀಮಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ಆಮೇಲೆ ಆ ಸಿನಿಮಾ 10 ಜನ ನೋಡಲಿ, 10 ಜನಕ್ಕೆ ಖುಷಿ ಕೊಟ್ಟಿದೆಯಾ, ಅದು ನನಗೆ ಸಕ್ಸಸ್ ಅನಿಸುತ್ತೆ.
ಸೊ ಆ ರೀತಿ ನಾನು ನೋಡ್ತೀನಿ ಸರ್. ಈಗ ರಾಜಕೀಯಕ್ಕೆ ಜರ್ನಿ ಪ್ರಾರಂಭ ಮಾಡಿದಾಗಿಂದ ಸಿನಿಮಾದ ಕಡೆ ಏನಾದ್ರು ಮತ್ತೆ ಹೋಗ್ತೀರಾ ಅಥವಾ ಅದನ್ನೇನಾದ್ರು ಅಲ್ಲೇ ನಿಲ್ಲಿಸ್ತೀರಾ? ಇಲ್ಲ ಸರ್, ಸಿನಿಮಾ ಪಾಡಿಗೆ ಸಿನಿಮಾ ನಡೀತಾ ಇರುತ್ತೆ, ರಾಜಕೀಯದ ಪಾಡಿಗೆ ರಾಜಕೀಯದ ನಡೀತಾ ಇರುತ್ತೆ. ಸೊ ಟೈಮ್ ಪ್ರಾಬಬ್ಲಿ ಅಷ್ಟು ಕೊಡೋಕ್ಕಾಗತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಇವತ್ತಿಗೆ ನನಗೆ ಅಂದರೆ ಇನ್ನು ನಾನು ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಇರೋದ್ರಿಂದ ರಾಜಕೀಯದಲ್ಲಿ ನಾನು ಇದು ಸೊಸೈಟಿ ಸ್ಟೇಜಸಲ್ಲಿ ವರ್ಕ್ ನೋಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಟೈಮ್ ಸಿಗುತ್ತೆ. ಕಂಪ್ಲೀಟಾಗಿ ಟೈಮ್ ಇಲ್ಲ ಅಂತಲ್ಲ. ಸೊ ವರ್ಷದಲ್ಲಿ ನಂಗೆ ಒಂದು 40-45 ಡೇಸ್ ಒಂದು ಫಿಲಮ್ ಮಾಡೋಕ್ಕೆ ಬೇಕಾಗೋದು. ಸೊ 40-45 ಡೇಸ್ ತೆಗೆಯೋದೇನು ಕಷ್ಟ ಆಗೋಲ್ಲ. ಸೊ ಪ್ಲ್ಯಾನ್ ಮಾಡ್ಕೊಂಡು ಅದು ಮಾಡ್ಬೋದು. ಸೊ ಈಗ ನಿಮ್ಮ ಪಕ್ಕದ ಇಂಡಸ್ಟ್ರಿ ತೊಗೊಂಡ್ರೆ ತಮಿಳು ತೆಲುಗು ಇಂಡಸ್ಟ್ರಿಗಳನ್ನ ನೋಡಿದ್ರೆ ಅಲ್ಲಿ ಸಿನಿಮಾಗೆ ಬಂದವರು ಆಮೇಲೆ ರಾಜಕೀಯಕ್ಕೆ ಬರ್ತಾರೆ. ಕೆಲವರು ಸಕ್ಸಸ್ ಕಂಡಿದ್ದಾರೆ, ಕೆಲವರು ಸಕ್ಸಸ್ ಕಂಡಿಲ್ಲ. ಆಂಧ್ರದಲ್ಲಿ ಸಕ್ಸಸ್ ಆಗಿದೆ, ತಮಿಳ್ನಾಡಲ್ಲೂ ಕೂಡ ಸಕ್ಸಸ್ ಆಗಿದೆ. ಆ ಥರ ಕರ್ನಾಟಕದಲ್ಲಿ ಏನಾದ್ರು ಒಂದು ವಾತಾವರಣ ನಿರ್ಮಾಣ ಆಗುತ್ತಾ ಸಿನಿಮಾದಿಂದ ಪಾಲಿಟಿಕ್ಸ್ಗೆ ಬಂದು ಅಲ್ಲಿ ಸಕ್ಸಸ್ ಕಾಣೋದು? ಸರ್ ಆಗಿದೆ ಸರ್. ಅಂಬರೀಷ್ ಅಂಕಲ್ ಸಕ್ಸಸ್ಫುಲ್ಲಾಗಿ 2 ಫೀಲ್ಡಲ್ಲಿ ಇದ್ದರು. ಅಂಬರೀಷ್ ಅಂಕಲ್ ಇದ್ದರು. ಆಮೇಲೆ ಕೆಲವೊಂದು ಹಂತಲ್ಲಿ ಜಗ್ಗೇಶ್ ಸರ್ ಅವರು MLA ಆಗಿದ್ದರು, ಈಗ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ. ಅವರು ಪೊಲಿಟಿಕ್ಸಲ್ಲೂ ಸಕ್ಸಸ್ಫುಲ್ ಲೈಫ್ ಲೀಡ್ ಮಾಡಿದ್ದಾರೆ, ಸಿನಿಮಾ ಇಂಡಸ್ಟ್ರಿಯಲ್ಲೂ ಲೀಡ್ ಮಾಡಿದ್ದಾರೆ. ಆಗಷ್ಟು ಭಾಳಷ್ಟು ಎಕ್ಸಾಂಪಲ್ಗಳಿದೆ. ಸೊ ನಾವು ಎಲ್ಲಿ ಯಾವಾಗ ಅದನ್ನು ಜವಾಬ್ದಾರಿಯಿಂದ ತೊಗೊಂಡು ಕೆಲಸ ಮಾಡ್ತೀವಿ ಆವಾಗ ಅದು ಬರ್ಡನ್ ಆಗಲ್ಲ ಅಥವಾ ಜನಕ್ಕೂ ತಪ್ಪನ್ಸಲ್ಲ. ನಾವು ಜನಕ್ಕೆ ಟೈಮ್ ರಾಜಕೀಯದಲ್ಲಿ ಮೇನ್ ನನ್ನ ಸೆಲ್ಫ್ ಎಕ್ಸ್ಪೀರಿಯೆನ್ಸ್ ಅಂದರೆ ಜನಕ್ಕೆ ಎಷ್ಟು ಟೈಮ್ ಕೊಟ್ಟರು ಸಾಲಲ್ಲ ಅನ್ನೋದು ಒಂದು ನನಗೆ ಅರ್ಥ ಆಗಿರೋದು. ಸೊ ಜನಕ್ಕೆ ಎಷ್ಟು ನಾವು ಟೈಮ್ ಕೊಡ್ತೀವೋ ಅಷ್ಟು ರಾಜಕೀಯದಲ್ಲಿ ಒಳ್ಳೆಯದಾಗುತ್ತೆ ಅಂತ ನಾನು. ನಾಗಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಚಲುವರಾಯಸ್ವಾಮಿ ಅವರ ಉತ್ತರಾಧಿಕಾರಿ ನೀವೇನ ಸರ್? ಅಷ್ಟೊಂದು ಮುಂದಕ್ಕೆ ನಾವು ಯಾರು ಯೋಚನೆ ಮಾಡಿಲ್ಲ. ಇವತ್ತಿಗೆ ಅವ್ರಿಗೆ ಸಪೋರ್ಟಾಗಿ ನಾನು ಕೆಲಸ ಮಾಡಬೇಕು, ಅದನ್ನು ನಾನು ಮಾಡ್ಕೊಂಡು ಹೋಗ್ತೀನಿ, ಅಷ್ಟೇ ನಾನು ಯೋಚನೆ ಮಾಡಿರೋದು. ಒಂದು ಲೆಗಸಿ ಕಂಟಿನ್ಯೂ ಮಾಡಬೇಕು ಅಂತಂದಾಗ ನೀವು ಈಗಲಿಂದ ಅವ್ರ ಜೊತೆಗೆ ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಚುನಾವಣೆ ಅಂತ ಅಂದರೆ ಜನರು ವೋಟ್ ಹಾಕೋದಲ್ಲ, ಅದ್ರ ಹಿಂದೆ ಸಾಕಷ್ಟು ವಿಷಯಗಳಿವೆ. ಚುನಾವಣೆ ಆದಾಗ ಅದರ ಸಾಕಷ್ಟು ವಿಚಾರ ಇರುತ್ತೆ, ಸಾಕಷ್ಟು ಒಂದು ಜರ್ನಿ ಟ್ರಾವೆಲ್ ಇರುತ್ತೆ. ಅದನ್ನು ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ. ಬಟ್ ಅದನ್ನು ನಾನು ಅವರಾದ್ಮೇಲೆ ನಾನೇ ಅಂತ ನಾನು ಹೇಳಲ್ಲ. ಅದಕ್ಕೆ ಏನು ಅವತ್ತಿನ ದಿನಕ್ಕೆ ಯಾರು ಕರೆಕ್ಟ್ ಇರ್ತೀವಿ ಅಥವಾ ಅವತ್ತಿನ ದಿನ ಏನು ಸಿಚುವೇಶನ್ ಬರುತ್ತೆ ಅವತ್ತು ಅದನ್ನು ನೋಡೋಣ. ಜನರಿಗೆ ಒಂದು ಯಾವಾಗಲೂ ಆಸೆ ಇದೆ, ಅಂದರೆ ಈ ಒಂದು ರಾಜಕಾರಣಕ್ಕೆ ಓದಿದವ್ರು ಬರಬೇಕು, ಒಂದು ದೊಡ್ಡ ವಿಷನ್ ಇಟ್ಕೊಂಡವ್ರು ಬರಬೇಕು, ಯುವಕರು ಬರಬೇಕು, ಅವ್ರು ಹೊಸದೇನೋ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಈ ರೀತಿದು ಒಂದಿರುತ್ತೆ. ಆ ರೀತಿಯಾದ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಜನ ಎಕ್ಸೆಪ್ಟ್ ಮಾಡ್ಕೋತಾರೆ. ಏನೋ ಹೊಸ ವಿಷನ್ ಇದ್ದಾಗ, ಹೊಸ ಅಭಿವೃದ್ಧಿಗೆ ನಾನು ಈ ಥರ ಮಾಡ್ತೀನಿ ಅಂತ. ನೀವು ಯಾಕೆ ಅದನ್ನು ಈಗಿಂದ ಸ್ಟಾರ್ಟ್ ಮಾಡಬಾರ್ದು ಅಂತ? ಅಲ್ಲ, ಅದ್ರ ನಿಟ್ಟಿನಲ್ಲಿ ಕೆಲಸ ನಡೀತಾ ಇರುತ್ತೆ. ಈಗ ಅಲ್ಲಿ ಏನೇ ನಡೀತಾ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾವು ಈಗ ಕೃಷಿ ಯೂನಿವರ್ಸಿಟಿ ತಂದಿರೋದು ಮಂಡ್ಯ ಜಿಲ್ಲೆಯಲ್ಲೇ ಇದ್ರು, ಅಂದರೆ ಮಂಡ್ಯದಲ್ಲಿ ಇದ್ರೂ. ಸೊ ಅದು ನಮ್ಮ ಜಿಲ್ಲೆಯಲ್ಲೇ ಆಗಿರೋದ್ರಿಂದ ಇಲ್ಲಿಂದ ನಮ್ಮಲ್ಲಿರೋ ರೈತರುಗಳಿಗೂ ಒಂದು ಆ್ಯಕ್ಸೆಸ್ ಸಿಗುತ್ತೆ. ಅದಾದಮೇಲೆ ಇವ್ರ ಟೈಮಲ್ಲೇ ಮೆಡಿಕಲ್ ಕಾಲೇಜ್ ಆಗಿದ್ದು. ಸೊ ಮೆಡಿಸಿನ್ ನಮ್ಮ ಆ್ಯಕ್ಚುಲಿ ತಾಲೂಕಲ್ಲಿ ಸಾಕಷ್ಟು ಸ್ಕೂಲು, ಪಾಲಿಟೆಕ್ನಿಕ್ ಕಾಲೇಜು, ಡಿಗ್ರಿ ಕಾಲೇಜು ಇದೆಲ್ಲ ಬಂದಿದ್ದು ಅಪ್ಪನ ಕಾಲದಲ್ಲೇ. ಸೊ ನಾವು ಎಜುಕೇಷನ್ಗೂ ಅಷ್ಟೇ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ. ಆಮೇಲೆ ಅದು ಈಗ ಇಂಡಸ್ಟ್ರೀಸ್ ತರಬೇಕು ಅಂತ ಸಾಕಷ್ಟು ಅವರು ಟ್ರೈ ಮಾಡ್ತಿದ್ದಾರೆ. ಹೋಪ್ಫುಲಿ ಇನ್ನು ಮುಂದಿನ 6 ತಿಂಗಳ ವರ್ಷದಲ್ಲೋ ಒಂದು ಇಂಡಸ್ಟ್ರಿ ನಾವು ಸೆಟಪ್ ಮಾಡ್ತೀವಿ. ಟಚ್ವುಡ್ ಅದಾಗಲಿ ಅಂತ ಇಷ್ಟಪಡ್ತೀನಿ. ಸೊ ಅವಾಗ ಆದಾಗ ಜನಕ್ಕೆ ಈಸಿ ಆ್ಯಕ್ಸೆಸ್ ಸಿಗುತ್ತೆ ಬೇರೆ ಕೆಲಸಗಳು ಮಾಡೋದಕ್ಕೂ. ಆಮೇಲೆ ನಮ್ಮಲ್ಲಿ ಏನಂದರೆ ಮುಂಚೆಯಿಂದನೂ ನಮ್ಮಲ್ಲಿ ನೀರಿರಲಿಲ್ಲ. ಅಂದರೆ 20 years ಬ್ಯಾಕ್ ಅಪ್ಪ ಬರೋಕ್ಕಿಂತ ಮುಂಚೆ ಮೇನ್ ಸ್ಟ್ರೀಮ್ಗೆ. ಸೊ ಅದರಿಂದ ಸಾಕಷ್ಟು ವಲಸೆ ಹೋಗಿರೋದು ಜಾಸ್ತಿ. ಒಂದು ಗಾದೆ ಇದೆ, ನಿಮ್ಗೆ ಇಂದ್ರಲೋಕಕ್ಕೆ ಹೋದ್ರು ನಾಗಮಂಗಲದವ್ರು ಸಿಗ್ತಾರೆ ಅಂತ. ಸೊ ಹಾಗೆ ಎಲ್ಲ ಕಡೆನೂ ನಮ್ಮವರು ಹೊರಗಡೆ ಹೋಗಿರೋದ್ರಿಂದ ಅವ್ರು ಜಾಸ್ತಿ ವಾಪಸ್ ಬಂದು ಅಲ್ಲೇ ಅವ್ರ ಲೈಫ್ ಕಟ್ಕೋಬೇಕು. ಆ ರೀತಿ ನಾವು ಅದನ್ನು ನಾಗಮಂಗಲನ ಎಲ್ಲ ಫೀಲ್ಡ್ಗೂ ಸಿಗೋ ಅಂಥ ಕೆಲಸ ಆಗೋ ಥರ ಮಾಡಬೇಕು ಅನ್ನೋದು ನಮ್ಮ ಆಸೆ ಸರ್. ಇನ್ನು ಸರ್, ಚಲುವರಾಯಸ್ವಾಮಿ ಅವರು ಮಿನಿಸ್ಟರ್ ಆಗಿದ್ದಾರೆ. ರಾಜಕೀಯ ಅಂದರೆ ಅಲ್ಲಿ ಖಾಲಿ ಎಳೆಯೋದು, ಬೈಯೋದು, ಈ ಥರದ ಆರೋಪ ಪ್ರತ್ಯಾರೋಪ ಎಲ್ಲದೂ ಇರುತ್ತೆ. ಕುಮಾರಸ್ವಾಮಿ ಅವರು ಅವಾಗವಾಗ ಆರೋಪಗಳನ್ನು ಮಾಡ್ತಾನೆ ಇರ್ತಾರೆ. ಟಾರ್ಗೆಟ್ ಅವರೊಂದು 2-3 ಜನ ಇದ್ದಾರೆ, ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಅಂಥ ಟೈಮಲ್ಲಿ ನೀವು ಮಗ ಆಗಿ ಅದನ್ನು ಹೇಗೆ ತಗೋತೀರಾ ಆರೋಪಗಳನ್ನೆಲ್ಲ? ಸರ್ ಅದು ಅವರೇ ಆಗಿರ್ಬೋದು ಅಥವಾ ಬೇರೆ ಯಾರದೇ ಆಗಿರ್ಬೋದು, ಅದರಲ್ಲಿ ಏನಾರ ನಮ್ಮ ಕಡೆಯಿಂದ ತಪ್ಪಿದ್ರೆ ಅದನ್ನು ನಾವು ತಿದ್ಕೊಳ್ಳೋಕೆ ನೋಡ್ತೀವಿ. ಇಲ್ಲ ಅಂದಾಗ ನಾವು ಇಗ್ನೋರ್ ಮಾಡ್ತೀವಿ. ಏನಕ್ಕೆ ಅಂದರೆ ರಾಜಕೀಯ ಅಂದಾಗ ಎಲ್ಲ ನಮ್ಮ ಪರವಾಗೇ ಮಾತಾಡಬೇಕು ಅನ್ನೋದಕ್ಕಾಗಲ್ಲ. ಸೊ ನಾವು ಕರೆಕ್ಟಾಗಿ ಕೆಲಸ ಮಾಡ್ತಿದ್ರು ಆಪೋಸಿಟ್ ಪಾರ್ಟಿ ಅನ್ನೋರು ಇರ್ತಾರೆ. ಆಪೋಸಿಟ್ ಪಾರ್ಟಿ ಲೀಡರ್ಗಳು ಅವ್ರ ಅಸ್ತಿತ್ವನ ಅವ್ರು ಉಳಿಸ್ಕೊಳ್ಳೋಕೆ ಅವ್ರ ದಾಟಿಲಿ ಅವ್ರು ಮಾತಾಡಲೇಬೇಕಾಗತ್ತೆ. ಸೊ ಅದಕ್ಕೆ ನಾವು ಅದನ್ನು ತಪ್ಪು ಅನ್ನೋಕ್ಕಾಗಲ್ಲ. ಈಗ ಪ್ರಾಬಬ್ಲಿ ನಾವು ಆಪೋಸಿಷನಲ್ಲಿ ಇದ್ದಾಗ ನಾವು ಕೆಲವೊಂದು ಸತಿ ನಾವು ಟೀಕೆ ಮಾಡಿರ್ತೀವಿ. ಸೊ ಅವತ್ತು ಅವರಿಗೆ ಅದು ತಪ್ಪು ಅನಿಸಿರ್ಬೋದು. ಅದು ನಮ್ಮೂಗಿನ ನೇರಕ್ಕೆ ನಾವು ಮಾತಾಡೋದು ಸರಿಯಲ್ಲ. ಇಂಥ ವಿಷಯಗಳು ಬಂದಾಗ, ಆರೋಪಗಳು ಬಂದಾಗ, ಹೊರಗಡೆ ದುಡ್ಡು ಸುದ್ದಿಗಳಾದಾಗ ಮನೇಲಿ ನೀವು ಯಾವ ಥರ ಡಿಸ್ಕಸ್ ಮಾಡ್ತೀರಾ? ಇದಲ್ಲಿ ಹೀಗಲ್ಲ, ಹೀಗೆ ಮಾಡ್ಬೋದು ಏನಾದ್ರು, ಅಥವಾ ನಾಳೆ ಇದನ್ನು ಹೇಗೆ ಫೇಸ್ ಮಾಡೋದು, ಈ ರೀತಿ ಡಿಸ್ಕಸ್ ಮಾಡ್ತೀರಾ?
ಜನರಲ್ ಡಿಸ್ಕಷನ್ಸ್ ಆಗುತ್ತೆ ಸರ್, ಆಗೋದೇ ಇಲ್ಲ ಅಂತ ನಾನು ಹೇಳಲ್ಲ. ಏನಾರ ಒಂದು ನಮ್ಮದೇ ಅಂತಲ್ಲ, ಜನರಲ್ ಆಗಿ ಯಾವುದೇ ಟಾಪಿಕ್ಸ್ ಪ್ರತಿಯೊಂದು ಮನೆಯಲ್ಲೂ ಹೇಗೆ ಒಂದು ಲೈಫ್ ಲೀಡ್ ಮಾಡ್ಬೇಕಾದ್ರೆ ಅವ್ರ ಕೆಲಸದಿರ್ಬೋದು ಅಥವಾ ಜನರಲ್ ಸ್ಟೇಟಲ್ಲಿ ಏನು ನಡೀತಿದೆಯೋ ಇಲ್ಲ ಕಂಟ್ರೀಲಿ ಏನು ನಡೀತಿದೆಯೋ ಅದರ ಡಿಸ್ಕಷನ್ಸ್ ಹೇಗಾಗುತ್ತೆ ಹಾಗೆ ನಮ್ಮ ಮನೇಲೂ ಅದು ನಡೆಯುತ್ತೆ ಸಹಜ ಸರ್. ಸ್ವಾಮಿ ಅವರು ಮತ್ತು ಕುಮಾರಸ್ವಾಮಿ ಅವರ ನಡುವೆ ಅಂಥದ್ದು ಒಳ್ಳೆ ಸಂಬಂಧ ಇಲ್ಲದೆ ಇರೋದ್ರಿಂದ ನಿಖಿಲ್ ಅವ್ರ ಜೊತೆ ಮತ್ತು ನಿಮ್ಮ ಸಂಬಂಧ ಹೇಗಿದೆ ಸರ್? ನಿಖಿಲ್ ಅವರು ನನಗೊಂದು 2 ಸತಿ ಭೇಟಿ ಆಗಿದ್ದೀವಿ ಅಷ್ಟೇ. ಸಿಕ್ಕಿದಾಗ ಚೆನ್ನಾಗಿ ಮಾತಾಡಿಸ್ತಾರೆ, ನಾನು ಚೆನ್ನಾಗಿ ಮಾತಾಡ್ತೀನಿ. ಅದು ಬಿಟ್ಟರೆ ಅಂಥ ಸ್ನೇಹ ಏನಿಲ್ಲ ಸರ್. ಸಾಕಷ್ಟು ಟೈಮ್ ಅವ್ರ ಅದೇ ಪಾರ್ಟಿಲಿ ಇದ್ರು, ಹಾಗಾಗಿ ಇದ್ವಿ. ಬಟ್ ನಾವು ಅವರು ಬೆಳೆದಿದ್ದು ಅಂದರೆ ಅವ್ರವ್ರ ಕಾಲೇಜ್ ಲೈಫಲ್ಲಿ ಅದ್ರಲ್ಲಿ ಬ್ಯುಸಿ ಇದ್ರು, ನಾನು ನನ್ನ ಸ್ಟಡೀಸಲ್ಲಿ ಬ್ಯುಸಿ ಇದ್ದೆ. ಸೊ ಯಾವತ್ತೂ ನಾವು ಆ ಥರ ಒಂದು ಕ್ಲೋಸ್ ಫ್ರೆಂಡ್ಸ್ ಆಗಿ ಎಲ್ಲೂ ಮೀಟ್ ಆಗಿರಲಿಲ್ಲ. ಅದು ಪೊಲಿಟಿಕಲ್ ಇವೆಂಟ್ಸಲ್ಲಿ 1-2 ಸತಿ ಭೇಟಿ ಆಗಿದ್ದೀವಿ. ಬಿಟ್ಟರೆ ನಾವು ಆ ಥರ ಪ್ರಾಬ್ಲಿ ಆ ಥರ ಫ್ರೆಂಡ್ಶಿಪ್ ಅವಾಗಿಂದ ಇದ್ದಿದ್ರೆ ಅದನ್ನು ಮೇಂಟೈನ್ ಮಾಡ್ತಿದ್ವೇನೋ ಗೊತ್ತಿಲ್ಲ. ಅದು ಯಾವುದು ಅವತ್ತಿಂದ ಇಲ್ದಲೇ ಇದ್ದಿದ್ದ ಕಾರಣ ಅದು ಅದ್ರ ಕಡೆ ಹೋಗಿಲ್ಲ. ಅಕಸ್ಮಾತ್ ನಿಮ್ಗೊಂದು ಅವಕಾಶ ಸಿಕ್ಕಿ ನೀವು ನಾಗಮಂಗಲ MLA ಆದರೆ ನಾಗಮಂಗಲಕ್ಕೆ ಇಂಥದ್ದು ಕೆಲಸವನ್ನು ನಾನು ಮಾಡಬೇಕು, ಈ ರೀತಿ ಕನಸು ಏನಿದೆ ಸರ್? ಸರ್ ಅಷ್ಟು ಮುಂದೆ ನಾನು ಯೋಚನೆ ಮಾಡಿಲ್ಲ, ಯಾಕಂದರೆ ಅದು ಭಾಳ ಫಾರ್ಫೆಟ್ ಸ್ಟಾರ್ಟ್ ಅನಿಸುತ್ತೆ. ನನಗೆ ಇವತ್ತಿಗೆ ನನಗಿರೋ ಜವಾಬ್ದಾರಿ, ನನಗೆ ಸೊಸೈಟಿ ಅಧ್ಯಕ್ಷನಾಗಿದ್ದೀನಿ, ಸೊಸೈಟಿ ಮೆಂಬರ್ ಆಗಿ ಡೈರೆಕ್ಟರ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಸೊಸೈಟಿಗೆ ನನ್ನದೇ ಆದಂಥ ಕೆಲವೊಂದು ವಿಷನ್ಸ್ ಇದೆ, ಅದನ್ನು ನಾನು ಅಚೀವ್ ಮಾಡಬೇಕು ಅಂತ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನಿಮ್ಮ ತಂದೆನೇ ಈಗ ಶಾಸಕರಾಗಿ ಮತ್ತು ಮಂತ್ರಿಯಾಗಿ ನಾಗಮಂಗಲಕ್ಕೆ ಇಂಥದ್ದೊಂದು ಕೆಲಸ ಮಾಡಿದರೆ ಅಲ್ಲಿನ ಜನಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕೆಲಸ ಯಾವುದಿದೆ ಸರ್? ಅವರು ಈಗ ಸಾಕಷ್ಟು ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನಾನು ಹೇಳ್ದಂಗೆ ಇಂಡಸ್ಟ್ರೀಸು, ಈಗ ಗಾರ್ಮೆಂಟ್ಸು, ಅದು ನಮಗೆ ಒಂದು ಕನಸು, ಅಲ್ಲಿ ತಂದು ಮಾಡಬೇಕು ಅನ್ನೋದೊಂದು ಕನಸು. ಅದಕ್ಕೆ 200% ಎಫರ್ಟ್ಸ್ ಆಗ್ತಾ ಇದ್ದೀವಿ. ಕೆಲವೊಂದು ಸತಿ ಆ ಟೈಮು ಕೂಡ ಬರಬೇಕು ಅಂತಾರಲ್ಲ, ಆ ರೀತಿ ಅದಕ್ಕೆ ಕಾಯ್ತಾ ಇದ್ದೀವಿ. ಅದೊಂದು ಪರ್ಟಿಕ್ಯುಲರಾಗಿ ಆದರೆ ಅಲ್ಲಿ ಹೆಣ್ಮಕ್ಳುಗಳು ಒಂದು ಗಾರ್ಮೆಂಟ್ಸ್ ಆದರೆ ಅವರೆಲ್ಲೋ ಈಗ ವ್ಯವಸಾಯ ಇಲ್ಲದೇ ಇರೋ ಟೈಮಲ್ಲಿ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ. ಅಥವಾ ಬೇರೆ ಈಗ ಮೈಸೂರಿಗೆ ಬಂದು ಸಾಕಷ್ಟು ಹೆಣ್ಮಕ್ಳು ಗಾರ್ಮೆಂಟ್ಸು ಕೆಲಸ ಮಾಡ್ತಿರ್ತಾರೆ, ಅವರು ವಾಪಸ್ ಹೋಗ್ಬಿಟ್ಟು ಊರಲ್ಲೇ ಅವ್ರು ಮಾಡ್ಬೋದು. ಸೊ ಅದೊಂದು ಆಸೆ ಈ ಟರ್ಮಲ್ಲಿ ನಾವು ಫುಲ್ಫಿಲ್ ಮಾಡಬೇಕು ಅನ್ನೋದಿದೆ. ಇನ್ನು ಸಿನಿಮಾ ವಿಷಯಕ್ಕೆ ಬಂದರೆ ಸರ್, ಮುಂದೆ ನಿಮ್ಮ ಯಾವೆಲ್ಲ ಪ್ರಾಜೆಕ್ಟ್ಗಳಿದೆ, ಏನಾರು ರೆಡಿ ಮಾಡ್ಕೋತಾ ಇದ್ದೀರಾ ಅದಕ್ಕೆ? ಈಗ ಕಮಲ್ ಶ್ರೀದೇವಿ ಅಂತ ಮೂವಿ ನಂದು ಶೂಟಿಂಗ್ ಮುಗಿದಿದೆ, ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಸೊ ಸದ್ಯದಲ್ಲೇ ಅದನ್ನು ರಿಲೀಸು ಮಾಡ್ತೀವಿ. ಈ ವರ್ಷದಲ್ಲೇ ಮಾಡಬೇಕು ಅಂತ ವರ್ಕ್ ಮಾಡ್ತಾ ಇದ್ದೀವಿ. ಇದು ಬಿಟ್ಟು ಮುಂದಿನ ಪ್ರಾಜೆಕ್ಟ್ಗಳ ನಿಮಗೆ ಡಿಸ್ಕಸ್ ಆಗಿದೆಯಾ? ಅಂದರೆ ಒನ್ ಪ್ರಾಜೆಕ್ಟ್ ಅಟ್ ಟೈಮ್. ನನಗೆ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ನಾನು ಯೋಚನೆ ಮಾಡಿರಲ್ಲ. ಈ ಪ್ರಾಜೆಕ್ಟ್ ಇವಾಗ ಟೈಮ್ ಕೊಟ್ಟಿದ್ದೀವಿ, ಇದು ನಡೀತಾ ಇದೆ. ಸೊ ಇದು ಮುಗಿದ ಮೇಲೆ ಮಿಕ್ಕಿದ್ದು ಯೋಚನೆ ಮಾಡ್ತೀವಿ. ರಾಜಕಾರಣದಲ್ಲಿ ಏನಾದರೂ ಒಂದು ಬದಲಾವಣೆ ತರಬೇಕು, ಈ ಥರದೆಲ್ಲ ಒಂದು ಯೋಚನೆಗಳು ಇರುತ್ತೆ ಸಾಮಾನ್ಯ ಪ್ರಜೆಯಾಗಿ. ನಿಮಗೆ ಈ ರಾಜಕಾರಣದಲ್ಲಿ ಏನು ಬದಲಾವಣೆ ಆಗಬೇಕು ಅಂತ ಅನ್ಸುತ್ತೆ ಸರ್? ಒಂದು ಸಿನಿಮಾ ಮಾಡಿದರೆ ಈಗ ಆ ಸಿನಿಮಾದಲ್ಲಿ ಇಷ್ಟೆಲ್ಲ ಬದಲಾವಣೆಗಳನ್ನು ತೋರಿಸ್ತೀವಿ. ಉಪೇಂದ್ರ ಅವರ ಸಿನಿಮಾಗಳನ್ನ ನೋಡಿದಾಗ ಇಷ್ಟೆಲ್ಲ ಬದಲಾವಣೆ ಆಗಬೇಕು, ಹಿಂಗೆ ಬದಲಾವಣೆ ಆಗುತ್ತೆ ಅಂತ ಹೇಳಿ ಅವರೊಂದು ವಿಷನ್ ಇಟ್ಕೊಂಡಿರ್ತಾರೆ. ಆ ಥರದ್ದು ನಿಮಗೆ ಏನು ಬದಲಾವಣೆ ಆಗಬೇಕು ಅಂತ ಅನ್ಸುತ್ತೆ ಸರ್ ರಾಜಕಾರಣದಲ್ಲಿ? ಬದಲಾವಣೆ ಅಂತ ಬಂದರೆ ನನಗೆ ತಪ್ಪೋ ಸರಿನೋ ಗೊತ್ತಿಲ್ಲ. ನಮ್ಮ ಎಂಟೈರ್ ಸಿಸ್ಟಮಲ್ಲಿ ನಾವು ಒಂದು ಹೆಲ್ತಿ ಡಿಬೇಟ್ ಮಾಡಬೇಕು. ಏನೇ ಆಗಿರ್ಬೋದು, ಅದು ನೀವು ಸರಿ ನಾನು ತಪ್ಪು ಅಥವಾ ನಾನು ಸರಿ ನೀವು ತಪ್ಪು ಅಂತಲ್ಲ, ಕುತ್ಕೊಂಡು ಹೆಲ್ತಿ ಡಿಬೇಟ್ ಆಗೋ ಸಿಚುವೇಶನ್ ಬರಬೇಕು. ಈಗ ನಾನೇನೋ ಒಂದು ಹೇಳಿದ್ರೆ ನೀವು ಕೆಲಸ ಮಾಡ್ಬೇಕಾದ್ರೆ ನೀವು ಪವರಲ್ಲಿದ್ದಾಗ ಅದನ್ನು ನೆಗೆಟಿವ್ ಆಗಿ ತೊಗೊಳ್ದಲ್ಲೇ ಅವ್ರು ಏನು ಕೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡೋ ಇದು ಎಲ್ಲರೂ ಇರಬೇಕು. ಒಂದು ಪಾರ್ಟಿ ಅಂತಲ್ಲ, ಎಲ್ಲ ಪಾರ್ಟಿಯವರು ಆ ಮೈಂಡ್ ಸೆಟ್ಟಿಗೆ ಬಂದು ಆಮೇಲೆ ಕಾಮನ್ ಮ್ಯಾನ್ ಕೂಡ ಅದನ್ನು ಅದೇ ರೀತಿ ನೋಡಬೇಕು. ಈಗೇನಾಗುತ್ತೆ, ಸಾಕಷ್ಟು ಕಡೆ ನಮ್ಮ ಕಾರ್ಯಕರ್ತರು ಅಥವಾ ಆಪೋಸಿಟ್ ಪಾರ್ಟಿ ಕಾರ್ಯಕರ್ತರಿಗೆ ಅದು ತುಂಬ ಪರ್ಸ್ನಲ್ ಆಗಿ ತೊಗೊತಾರೆ. ಯಾವುದೋ ಒಂದು ಸಿಚುವೇಶನ್ ಅದನ್ನು ಅಷ್ಟು ಪರ್ಸ್ನಲ್ ಆಗಿ ತೊಗೊಳ್ದಲ್ಲೇ ಅದೊಂದು ಕೆಲಸ ಅವ್ರು ಮಾಡ್ತಿದ್ದಾರೆ, ಅದನ್ನು ನಾವು ಆ ಕೆಲಸದಷ್ಟೇ ನೋಡಬೇಕು, ಅವರು ಪರ್ಸ್ನಲ್ ಆಗಿ ಅದನ್ನು ತೊಗೊಬಾರ್ದು ಅನ್ನೋದು ನನ್ನ ಇಚ್ಛೆ ಸರ್. ಇದಿಷ್ಟು ಸಚಿನ್ ಚಲುವರಾಯಸ್ವಾಮಿಯವರ ಮಾತಾಗಿತ್ತು. ನಟನಾಗಿ ರಾಜಕಾರಣಿಯಾಗಿ ಅವರು ಈಗ ತಮ್ಮ ಹೊಸ ಹೆಜ್ಜೆಗಳನ್ನು ಇಡ್ತಾರೆ. ಅದೆಲ್ಲದರಲ್ಲೂ ಕೂಡ ಅವರಿಗೆ ಯಶಸ್ಸು ಸಿಗಲಿ ಅಂತೇಳಿ ನಾವು ಹಾರೈಸೋಣ. ಥ್ಯಾಂಕ್ ಯು ಸರ್.